ಆಧುನಿಕ ಯುಗದಲ್ಲಿ ಸಾಕಷ್ಟು ಪೇಪರ್ ಮೇಕಿಂಗ್ ಮಿಷಿನ್ಗಳು ಇದಾವೆ, ಆದ್ರೆ ನೂರಾರು ವರ್ಷಗಳ ಹಿಂದೆ ಪೇಪರ್ ಯಾವ ರೀತಿ ಮಾಡ್ತಾ ಇದ್ರು ಅಂತ ನಿಮಗೆ ಗೊತ್ತಾ? ಒಂದೂರಿಗೆ ಟೂರಿಸ್ಟ್ ಆಗಿ ಹೋಗಿ ಅಲ್ಲಿರೋ ಟೂರಿಸ್ಟ್ ಪ್ಲೇಸ್ ನ ಎಲ್ಲ ಬೇಗ ಬೇಗ ನೋಡ್ಕೊಂಡು ಮನೆಗೆ ಬಂದು ಮಲ್ಕೊಳ್ಳೋದೆಲ್ಲ ನಿಜವಾದ ಟ್ರಾವೆಲಿಂಗ್ ಅಂದ್ರೆ. ಅಲ್ಲಿನ ಸುತ್ತ ಹೊಸ ಜಾಗಗಳನ್ನ ಹುಡುಕ್ತಾ ಅಲ್ಲಿನ ಜನರ ಜೊತೆ ಬೆರೆತು ಅಲ್ಲಿನ ಸಂಪ್ರದಾಯ ತಿಳ್ಕೊಂಡು ಎಕ್ಸ್ಪ್ಲೋರ್ ಮಾಡೋದು ನಿಜವಾದ ಟ್ರಾವೆಲರ್ಸ್. ರೀಸೆಂಟ್ ಆಗಿ ನಮ್ಮ ನಾರ್ತ್ ಈಸ್ಟ್ ಬೈಕ್ ರೈಡ್ ಅಲ್ಲಿ ಊರೂರು ಸುತ್ತ ನಾವು ತಲುಪಿದ್ದು ಚುಗ್ ವ್ಯಾಲಿ ಅನ್ನೋ ಬುಡಕಟ್ಟು ಪ್ರದೇಶಕ್ಕೆ. ಇದನ್ನ ವ್ಯಾಲಿ ಆಫ್ ಪಿಂಕ್ ಫ್ಲವರ್ಸ್ ಅಂತಾನು ಕರೀತಾರೆ. ಇಲ್ಲಿನ ಜನರ ಜೀವನ ಶೈಲಿ ತಿಳ್ಕೊಳ್ಳೋ ಉತ್ಸಾಹದಲ್ಲಿ ನಾವು ಮೊದಲಿಗೆ ಹೋಗಿದ್ದು 1000 ವರ್ಷಗಳ ಪುರಾತನ ಕಾಗದ ತಯಾರಿಕಾ ಸ್ಥಳಕ್ಕೆ. ಇಲ್ಲಿ ನಮ್ಮ ಕೈಯಾರೆ ಪೇಪರ್ ಮಾಡಬಹುದು. ಇಲ್ಲಿ ಶುಗೋಶಿಂಗ್ ಅನ್ನೋ ಪೇಪರ್ ವುಡ್ ಗಿಡಗಳನ್ನ ಬಿಸಿ ನೀರಲ್ಲಿ ಬೇಯಿಸಿ ತಣ್ಣಗಾದ್ಮೇಲೆ ಅದನ್ನ ಈ ರೀತಿ ಜಜ್ಜಿ ಪೇಸ್ಟ್ ಮಾಡಬೇಕು. ಇದನ್ನ ನೀರಲ್ಲಿ ಹಾಕಿ ಮೆಶ್ ಮೇಲೆ ಬಿಸಿಲಲ್ಲಿ ಒಣಗಿಸಿ ಪೇಪರ್ ತೆಗಿಬಹುದು. ಇದರಲ್ಲಿ ನಿಮ್ಗೆ ಬೇಕಾದ ಡಿಸೈನ್ ನ ನೀವೇ ಪ್ರಿಂಟ್ ಮಾಡ್ಕೊಂಡು ಮನೆಗೆ ತಗೊಂಡ್ ಕೂಡ ಹೋಗಬಹುದು. ಈ ಪೇಪರ್ 300 ವರ್ಷಗಳ ಕಾಲ ಏನೂ ಆಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲೇ ಹತ್ರದಲ್ಲಿದ್ದ ಒಂದು ಗಿರಣಿ ಕೂಡ ನಮ್ ಕಣ್ಣಿಗೆ ಬಿತ್ತು. ಇಲ್ಲಿನ ಬೆಟ್ಟದಲ್ಲಿ ಹರಿಯುವ ನೀರನ್ನು ಉಪಯೋಗಿಸಿ ಈ ರೀತಿ ಜೋಳದ ಹಿಟ್ಟನ್ನು ಮಾಡೋದನ್ನ ನಾವು ನೋಡಿದ್ವಿ. ಯಾವುದೇ ಮಾನವ ಶಕ್ತಿ ಉಪಯೋಗಿಸದೆ ಪ್ರಕೃತಿಯ ಶಕ್ತಿ ಬಳಸಿ ಆಗಿನ ಕಾಲದಲ್ಲೇ ಈ ರೀತಿಯಾದ ಸೆಟಪ್ ಮಾಡಿದ್ರು ಅಂದ್ರೆ ನಂಬೋದು ಸ್ವಲ್ಪ ಕಷ್ಟ. ಇಲ್ಲಿಂದ ನಮ್ಮ ಮುಂದಿನ ನಿಲ್ದಾಣ ಈ ಒಂದು ಪುರಾತನವಾದ ಆದಿ ಬುಡಕಟ್ಟು ಜನರ ಮನೆ. ಇದು ಮೋನ್ಪಾ ಬುಡಕಟ್ಟು ಜನರಿಗೆ ಸೇರಿದ ಒಂದು ಮನೆ. ಈಗ ಅದೇ ಮನೆತನದ ಮಗಳು ತಮ್ಮ ಹಿರಿಯರ ಜೀವನ ಶೈಲಿಯನ್ನು ತೋರಿಸೋದಕ್ಕೆ ಇದನ್ನ ಒಂದು ಮ್ಯೂಸಿಯಂ ಆಗಿ ಮಾರ್ಪಾಡು ಮಾಡಿದ್ದಾರೆ. ಅವರು ಯೂಸ್ ಮಾಡ್ತಿದ್ದ ಪದಾರ್ಥಗಳು, ವರ್ಷ ಪೂರ್ತಿ ಆಹಾರ ಸೇಕರಣೆ ಮಾಡುವ ವಿಧಾನ, -ಡಿಗ್ರಿ ಟೆಂಪರೇಚರ್ ಅಲ್ಲಿ ಅವರು ಬಳಸಿದ್ದ ಉಡುಪುಗಳು, ಹಾಗೆ ಉಪಯೋಗಿಸುತ್ತಿದ್ದ ವಿಧಾನಗಳ ಬಗ್ಗೆ ತಿಳ್ಕೊಂಡು ಸಾಕಷ್ಟು ಕುತೂಹಲ ಮೂಡಿತು. ಕೊನೆಯದಾಗಿ ಅಲ್ಲಿನ ಲೋಕಲ್ ಕ್ಯೂಸಿನ್ ಸವಿಯೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಇದು ದಾಮೂಸ್ ಹೆರಿಟೇಜ್ ಡೈನ್ ಅಂತ. ಇಲ್ಲಿನ ಹಳ್ಳಿಯ ಮಹಿಳೆಯರೆಲ್ಲ ಸೇರ್ಕೊಂಡು ತಮ್ಮ ಪುರಾತನ ಶೈಲಿಯ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ. ಈ ಪದಾರ್ಥಗಳು ಯಾವುದೇ ರೀತಿ ಮಾರ್ಕೆಟ್ ಇಂದ ತಂದಿದ್ದಲ್ಲ, ಇದು ಇಲ್ಲೇ ಲೋಕಲ್ ಆಗಿ ಬೆಳೆದಿರುವಂತಹ ಪದಾರ್ಥಗಳು. ಬಟ್ ಒಂದು ದಿನ ಮುಂಚಿತವಾಗಿ ಹೇಳಿದ್ರೆ ಈ ಒಂದು ವ್ಯವಸ್ಥೆ ಮಾಡ್ತಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಅರುಣಾಚಲ್ ಪ್ರದೇಶ ಅಥವಾ ನಾರ್ತ್ ಈಸ್ಟ್ ಟ್ರಿಪ್ ಪ್ಲಾನ್ ಮಾಡಿದ್ರೆ ಚುಗ್ ವ್ಯಾಲಿಗೆ ವಿಸಿಟ್ ಮಾಡಿ ಈ ಒಂದು ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡಬೇಡಿ. ಕನ್ನಡದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಕೊಡೋ ಪ್ರಯತ್ನ ನಮ್ದು. ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅನ್ನೋ ತೀರ್ಮಾನ ನಿಮ್ದು.